ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವರ್ಲ್ಡ್ ಅಪ್ಡೇಟ್ಸ್ ಕನ್ನಡ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸುಮಾರು ವರ್ಷಗಳ ಹಿಂದೆ ಈ ಟೆಕ್ನಾಲಜಿ ಎಂದರೇನು ಎಂದು ಇನ್ನೂ ಮಾನವಕುಲಕ್ಕೆ ಪರಿಚಯವಾಗಿರಲಿಲ್ಲ. ಕಾಲಕ್ರಮೇಣ ಹಲವಾರು ವರ್ಷಗಳು ಕಳೆದ ನಂತರ ಟಿವಿ, ರೇಡಿಯೋ, ಟೆಲಿಫೋನ್, ಮೊಬೈಲ್ಗಳಂತಹ ಹಲವಾರು ತಂತ್ರಜ್ಞಾನಗಳ ಆವಿಷ್ಕಾರವಾದವು. ಹಾಗೆ ಮುಂದುವರಿದು ಇಂಟರ್ನೆಟ್, ವಾಟ್ಸಾಪ್, ಫೇಸ್ಬುಕ್, ಟ್ವಿಟರ್, ಜಿಮೇಲ್, ಗೂಗಲ್, ಯೂಟ್ಯೂಬ್ನಂತಹ ಹಲವಾರು ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ನಮಗೆ ಪರಿಚಯವಾದವು. ಈಗ ನಾವು ಯಾರನ್ನಾದರೂ ಸಂಪರ್ಕಿಸಬೇಕಾದರೆ ಕ್ಷಣ ಮಾತ್ರದಲ್ಲಿ ಸಂಪರ್ಕಿಸಬಹುದು. ಎಲ್ಲೋ ಇರುವವರ ಜೊತೆ ನಾವು ಇದ್ದಲ್ಲೇ ಅವರ ಮುಖವನ್ನು ನೋಡಿಕೊಂಡು ಮಾತನಾಡಬಹುದು. ಎಲ್ಲೋ ನಡೆಯುವ ಘಟನೆಗಳನ್ನು ನಾವು ಇದ್ದಲ್ಲೇ ತಿಳಿದುಕೊಳ್ಳಬಹುದು. ನಮಗೆ ಗೊತ್ತಿಲ್ಲದಿರುವ ವಿಷಯಗಳನ್ನು ಇಂಟರ್ನೆಟ್, ಗೂಗಲ್ನ ಮೂಲಕ ತಿಳಿದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಇವುಗಳಿಗಿಂತ ಒಂದು ಪಟ್ಟು ಹೆಚ್ಚು ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಹೊಂದಿರುವ ಕೃತಕ ಬುದ್ಧಿವಂತಿಕೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಒಂದು. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನುವುದು ಮಾನವ ನಿರ್ಮಿತವಾಗಿದ್ದು ಮನುಷ್ಯರಂತೆಯೇ ಸ್ವತಃ ಆಲೋಚನೆಯನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಮಾತನಾಡುವ, ನೋಡುವ, ಹಾಡುವ ಹಾಗೆ ಹಲವು ಕೆಲಸಗಳನ್ನು ತನ್ನ ಸ್ವಂತ ಬುದ್ಧಿಯಿಂದ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಉದಾಹರಣೆಗೆ ಸೋಫಿಯಾ ಎನ್ನುವ ಹ್ಯೂಮನಾಯ್ಡ್ ರೋಬೋಟ್ ಆಗಿದೆ. ಅಷ್ಟೇ ಅಲ್ಲದೆ ಚಾಟ್ ಜಿಪಿಟಿಯಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೆಬ್ಸೈಟ್ಗಳು ಈ ನಮ್ಮ ಯುಗದಲ್ಲಿ ಸಾಕಷ್ಟು ಇದ್ದಾವೆ. ಅದೇ ರೀತಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಿಗ್ ಫೈಟ್ ನೀಡಲು ಬರುತ್ತಿದೆ ಗೂಗಲ್ನ ಜೆಮಿನಿ. ಪ್ರಸ್ತುತ ಜಗತ್ತಿನ ಅನೇಕ ದೊಡ್ಡ ಟೆಕ್ನಾಲಜಿಗಳಲ್ಲಿ ಈಗ ಶೀತಲ ಸಮರ ನಡೆಯುತ್ತಿದೆ. ಈ ಸಮಯದಲ್ಲಿ ಗೂಗಲ್ ಕಂಪನಿಯು ಜೆಮಿನಿಯನ್ನು ಪರಿಚಯಿಸುತ್ತಿದೆ. ಕೆಲವು ವರ್ಷಗಳಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬುದು ಜಗತ್ತಿನಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಇದೀಗ ಇದಕ್ಕೆ ಸರಿಸಮವಾಗಿ ನಿಲ್ಲಲು ಗೂಗಲ್ ಕಂಪನಿಯು ಹೊಸ ತಂತ್ರಜ್ಞಾನವನ್ನು ಹೊರತಂದಿದೆ. ಓಪನ್ ಎಐನ ಸಿಇಒ ಆಗಿದ್ದ ಸ್ಯಾಮ್ ಆಲ್ಟ್ಮ್ಯಾನ್ ಅವರನ್ನು ವಜಾಗೊಳಿಸಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಶಾಕ್ ನೀಡಿತ್ತು. ಅದಕ್ಕೆ ಕಾರಣ ಆ ಕಂಪನಿಯನ್ನು ಮುನ್ನಡೆಸಲು ಅವರು ಸಮರ್ಪಕರಲ್ಲ ಎಂಬುದು ಮೇಲ್ನೋಟಕ್ಕೆ ಕೊಟ್ಟಿರುವ ಕಾರಣವಾಗಿದೆ. ಆದರೆ ಇದೀಗ ಇಂತಹ ಗೊಂದಲಗಳ ಮಧ್ಯೆಯೇ ಗೂಗಲ್ ಕಂಪನಿಯು ಹೊಸ ತಂತ್ರಜ್ಞಾನವನ್ನು ಒಳಗೊಂಡ ಜೆಮಿನಿಯನ್ನು ಪರಿಚಯಿಸುತ್ತಿರುವುದು ವಿಶೇಷವಾಗಿದೆ. ಗೂಗಲ್ ಅಧಿಕೃತವಾಗಿ ಗೂಗಲ್ ಬಾರ್ಡ್ ಅನ್ನು ಪ್ರಾರಂಭಿಸಿದೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ಬಾಟ್ ಆಗಿದ್ದು ಮೈಕ್ರೋಸಾಫ್ಟ್ ಚಾಟ್ ಜಿಪಿಟಿನ ಹೊಸ ಬಿಂಗ್ ಬಳಕೆದಾರರಿಗೆ ಹಲವಾರು ವೈಶಿಷ್ಟ್ಯತೆಗಳನ್ನು ಇದು ನೀಡಲಿದೆ ಎಂದು ಗೂಗಲ್ನ ಸಿಇಒ ಆಗಿರುವ ಸುಂದರ್ ಪಿಚೈ ಹೇಳಿದ್ದಾರೆ. ಈಗ ಗೂಗಲ್ ಬಾರ್ಡ್ ಬಿಂಗ್ ಮತ್ತು ಚಾಟ್ ಜಿಪಿಟಿಯೊಂದಿಗೆ ಪೈಪೋಟಿ ನೀಡಲು ಮುಂದಾಗಿದೆ. ಈಗ ನಿಮ್ಮಲ್ಲಿ ಈ ಗೂಗಲ್ ಜೆಮಿನಿ ಎಂದರೇನು ಎಂದು ಪ್ರಶ್ನೆ ಬಂದಿರಬಹುದು. ಗೂಗಲ್ ಜೆಮಿನಿಯು ಹಲವಾರು ವೈಶಿಷ್ಟ್ಯತೆಗಳನ್ನು ಒಳಗೊಂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನ್ನಬಹುದು. ಮುಂಬರುವ ದಿನಗಳಲ್ಲಿ ಗೂಗಲ್ನ ಜೆಮಿನಿಯು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒಂದು ದೊಡ್ಡ ವೇದಿಕೆಯಾಗಲಿದೆ. ಇದು ಬಾರ್ಡ್ ಗೂಗಲ್ನ ಲೇಗ್ವೆಂಟ್ ಮಾಡೆಲ್ ಪಾಲಮ್ 2 ಅನ್ನು ಆಧರಿಸಿದೆ. ಜೆಮಿನಿ ಮೂಲಕ ಗೂಗಲ್ ಬಳಕೆದಾರರಿಗೆ ದೊಡ್ಡ ವೇದಿಕೆಯನ್ನು ನೀಡಲಿದೆ ಹಾಗೂ ತಂತ್ರಜ್ಞಾನದಲ್ಲಿ ಹೊಸ ಸುವರ್ಣ ಯುಗವು ಪ್ರಾರಂಭವಾಗಲಿದೆ. ಅಷ್ಟೇ ಅಲ್ಲದೆ ಹಲವಾರು ವೈಶಿಷ್ಟ್ಯತೆಗಳನ್ನು ಒಳಗೊಂಡ ಜೆಮಿನಿಯನ್ನು ತುಂಬ ಸುಲಭವಾಗಿ ಉಪಯೋಗಿಸಬಹುದು ಹಾಗೂ ಇದರಿಂದ ಹಲವಾರು ಜನರಿಗೆ ಉಪಯೋಗವಾಗಬಹುದು ಮತ್ತು ಇದಕ್ಕಾಗಿಯೇ ಅನೇಕರು ಕಾಯುತ್ತಿದ್ದಾರೆ ಎಂದು ಗೂಗಲ್ನ ಸಿಇಒ ಸುಂದರ್ ಪಿಚೈ ಹೇಳಿದ್ದಾರೆ. ಹಾಗಾದರೆ ಗೂಗಲ್ ಜೆಮಿನಿಯು ಚಾಟ್ ಜಿಪಿಟಿಯೊಂದಿಗೆ ಸ್ಪರ್ಧೆ ನೀಡುತ್ತಾ ಎನ್ನುವುದಾದರೆ
ಚಾಟ್ ಜಿಪಿಟಿಯು ಟೆಕ್ಸ್ಟ್ ಕ್ರಿಯೇಟ್ ಮಾತ್ರ ಮಾಡಲು ಸಾಧ್ಯವಾಗಿದೆ. ಕೋಡಿಂಗ್, ಇಮೇಜ್ ಕ್ರಿಯೇಟ್ ಮಾಡಲು ಸಾಧ್ಯವಿಲ್ಲ. ಆದರೆ ಗೂಗಲ್ ಜೆಮಿನಿಯು ಮಲ್ಟಿ ಮಾಡೆಲ್ ಉತ್ತಮ ಸಾಮರ್ಥ್ಯವನ್ನು ಹೊಂದಿದ್ದು, ಬಳಕೆದಾರರು ಒಂದೇ ವೇದಿಕೆಯಿಂದ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡಬಹುದಾಗಿದೆ. ಉದಾಹರಣೆಗೆ ಟೆಕ್ಸ್ಟ್ ಕ್ರಿಯೇಟ್, ಕೋಡಿಂಗ್, ಇಮೇಜ್ ಕ್ರಿಯೇಟ್, ರೀಡಿಂಗ್, ಇನ್ನೂ ಅನೇಕ ಸೌಲಭ್ಯಗಳು ಒಂದೇ ವೇದಿಕೆಯಲ್ಲಿ ಸಿಗುತ್ತವೆಯಂತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದೊಂದಿಗೆ ಹೊರಬರುತ್ತಿರುವ ಈ ಗೂಗಲ್ ಜೆಮಿನಿಯ ಬಗ್ಗೆ ನಿಮಗೇನು ಅನಿಸುತ್ತದೆ ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗುತ್ತೇನೆ. ನಮಸ್ಕಾರ.